ಇದು ಬೇರೆದವ್ರ ಕಡೆನೂ ಮರಿ ತೊಗೊಂಡಿದ್ರು ನಿಮ್ಗೆ ಏನಾರ ಮರಿ ಪ್ರಾಬ್ಲಮ್ ಆಯಿತು ಡಿಸೀಸ್ ಬರಾಕತ್ತಿತ್ತಪ್ಪ ಅಂತ ನಮ್ಗೆ ಕಾಲ್ ಮಾಡಿರಿ ಸರ್, ನಾವು ನಿಮಗೆ ಸಲಹೆ ಕೊಡ್ತೀವಿ, ಏನೈತಿ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀವಿ ಸರ್. ನೀವು ನನ್ನ ಕಡೆನ ಮರಿ ತೊಗೊಂಡ್ರಿ ಆಮೇಲೆ ಅವ್ರಿಗೆ ಕೇಳ್ರಿ ಅಂತ ಏನಿಲ್ಲ ಸರ್. ನಾ ಎನಿ ಟೈಮ್ ಯಾರಿಗಾದ್ರೂ ಆಯ್ತು ಸರ್, ಯಾರ ರೈತರಿಗಾದ್ರೆ ಒಬ್ಬ ಮನುಷ್ಯಾಗ ಒಳ್ಳೇದಾಗ್ತೈತೆ ಅಂದ್ರೆ ನಾವು ಏನಾದರೂ ಮಾಡಕ್ಕೆ ರೆಡಿದ್ದೀವಿ ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮಸ್ಕಾರ ಸರ್, ನನ್ನ ಹೆಸರು ಪ್ರವೀಣ್ ಅಂತ. ಓಕೆ, ನಾವಿರೋದು ಇಲ್ಲಿ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕೊಳಗೆ ಉಣಕಲ್ ಗ್ರಾಮದೊಳಗೆ ನಮ್ದು ಚಿಕ್ಸ್ ಪೋಲ್ಟ್ರಿ ಫಾರ್ಮ್ ಅಂತ ಒಂದು ಫಾರ್ಮ್ ಇದೆ ಸರ್. ಓಕೆ, ನಾವೀಗ ಮೇನ್ ಬಂದು ನಮ್ದು ಆ್ಯಕ್ಚುಲಿ ನಾವು ಸಿವಿಲ್ ಇಂಜಿನಿಯರ್ ಇದ್ದೇನೆ ಸರ್. ಓಕೆ, ಪಾರ್ಟ್ ಟೈಮ್ ಉಪಕಸಬನ್ನಾಗಿ ನಾವು ಫಾರ್ಮಿಂಗನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾವು 4 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಸರ್ ನಮ್ಮ ಹತ್ರ 1 ದಿನದ ಮರಿ, ಹಾಗೆ 1 ತಿಂಗಳ ಮರಿ, ಆಮೇಲೆ ಕಟ್ಟಿಂಗ್ ಬರ್ಡ್, ಲೇಯರ್ ಬರ್ಡ್, ತತ್ತಿಡುವಂಥ ಕೋಳಿಗಳು ಎಲ್ಲ ಸಿಗ್ತಾವೆ ಸರ್. ಸರ್, ಇವಾಗ ನಿಮ್ಮ ಹತ್ರ ಟೋಟಲ್ ಆಗಿ ಎಷ್ಟು ಕೋಳಿ ಇದೆ ಸರ್? ಮರಿ ಬಿಟ್ಟು ದೊಡ್ಡ ಕೋಳಿ ಎಷ್ಟಿದೆ ಸರ್? ಈಗ ಪ್ರೆಸೆಂಟ್ ನಮ್ಮ ಹತ್ರ ಒಂದು 200 ಕೋಳಿ ಇದಾವೆ ಸರ್. ಈಗ ಮೊಟ್ಟೆ ಇಡೋ ಕೋಳಿ ಏನಿದಾವಲ್ಲ ಸರ್, ಒಂದು 150 ಆಗ್ತಾವೆ ಸರ್. ಬಾಕಿದೆಲ್ಲ ಹುಂಜ ಇದಾವೆ ಸರ್. ಮಾರ್ಕೆಟಲ್ಲಿ ಸುಮಾರು ಜನ ಪ್ರಾಫಿಟ್ಗಿಂತ ಲಾಸ್ ಆಗಿರೋರೇ ಜಾಸ್ತಿ ಅಂತ ಒಂದು ಅಪನಂಬಿಕೆ ಇದೆ. ಸೊ ಅದನ್ನು ನೀವೇನು ಹೇಳ್ತೀರಾ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ? ಸರ್, ಕೋಳಿ ಫಾರ್ಮ್ ಮಾಡೋದು ಏನು ಲಾಸ್ ಅಂತ ಏನಿಲ್ಲ ಸರ್. ನಾವು ನೋಡಿದ ಪ್ರಕಾರ ಅವ್ರಿಗೆ ಮಾಡೋ ರೀತಿ ಗೊತ್ತಿರಂಗಿಲ್ಲ ಸರ್, ಯಾವ ರೀತಿ ಮಾಡ್ಬೇಕಂತ ಗೈಡೆನ್ಸ್ ಕೊಡೋರು ಗೊತ್ತಿರಂಗಿಲ್ಲ ರೀ. ಆಮೇಲೆ ಅವ್ರ ಹುಯ್ಯನಿಗೆ ಏನಂತಂದ್ರೆ ಜಾಸ್ತಿ ಮಂದಿ 5,000 10,000 ಒಳ್ಳೆ ಗೊತ್ತಿರಂಗಿಲ್ಲ ಸರ್. ಸ್ಟಾರ್ಟಪ್ ಮಾಡ್ತಿರ್ತಾರೆ ರೀ, ಅವರೇ 2,000 1,000 2,000 ಹಿಂಗೆ ಈ ಟೈಪ್ ಬಿಟ್ಕೋತಿರ್ತಾರೆ ಸರ್. ಆ ಟೈಪ್ ಬಿಟ್ಕೋಬಾರ್ದು ರೀ. ಫಸ್ಟ್ ಅದನ್ನು ತಿಳ್ಕೊಬೇಕು ಸರ್, ಯಾವ ಟೈಪ್ ಮಾರ್ಕೆಟಿಂಗ್ ಐತಿ, ಏನೈತಿ, ಸೇಲಿಂಗ್ ಏನೈತಿ ಅದರದ್ದು, ಅದೆಲ್ಲ ತಿಳ್ಕೊಂಡು ಕೋಳಿ ಫಾರ್ಮ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಸಕ್ಸಸ್ ಕಾಣಿದವರು ಭಾಳ ಮಂದಿ ಇದ್ದಾರೆ ಸರ್. ಬರೀ ಕೋಳಿ ಸಾಕಾಣಿಕೆ ಮಾತ್ರ ಮಾಡ್ತಾ ಇದ್ದೀರಾ, ಇಲ್ಲ ಅದನ್ನು ಮರಿ ಮಾಡಿಸ್ಬಿಟ್ಟು ನೀವು ಸೆಲ್ಲು ಮಾಡ್ತಾ ಇದ್ದೀರಾ ಸರ್? ಇಲ್ಲ ಸರ್, ನಾವು ಕೋಳಿ ಸಾಕಾಣಿಕೆ ಅಷ್ಟೇ ಮಾಡ್ತಿಲ್ಲ ಸರ್. ನಮ್ದೇ ಹಚರಿ ಇದೆ ಸರ್ ಮಹಾರಾಷ್ಟ್ರ ಒಳಗೆ. ನಾವು ಆ ಹಚರಿಯಿಂದ ತರಿಸ್ಬಿಟ್ಟು ಯಾವ ರೈತರಿಗೆ ಎಷ್ಟೆಷ್ಟು ಬೇಕು, ಅವ್ರಿಗೆ ಯಾವ ಟೈಪ್ ಮರಿ ಬೇಕು, ಎಷ್ಟು ದಿವ್ಸದ ಬೇಕು, 1 ದಿವ್ಸದ ಬೇಕಾ, ಇಲ್ಲ 1 ತಿಂಗಳದ್ದು ಬೇಕಾ, ಇಲ್ಲ ಕಟಿಂಗ್ ಮಾಡಬೇಕಾ, ಇವೆಲ್ಲ ತಿಳ್ಕೊಂಡು ಅವ್ರ ರಿಕ್ವೈರ್ಮೆಂಟ್ ಏನೈತೆ ಆ ಟೈಪ್ ಮರಿ ತರಿಸ್ಬಿಟ್ಟು ಸರ್. ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತಾ ಇದ್ದೀರಾ ಸರ್? ಸರ್, ನಮ್ಮ ಹತ್ರ ಏನಿದೆ ಈಗ ಮಾಡ್ತಿದ್ದೇವಲ್ಲ ಸರ್, ಮಂತ್ ಓಲ್ಡ್ ಮರಿ ನಾವು ವರ್ಷಕ್ಕೆ 12 ಬ್ಯಾಚ್ ಮಾಡ್ತಿದ್ದೇವೆ ಸರ್. ಮಂತ್ ಆನ್ ಮಂತ್ ನಾವು ಎಲ್ಲ ರೈತರಿಗೆ ವಿತ್ ಹೋಮ್ ಡೆಲಿವರಿ, ಅವ್ರ ಫಾರ್ಮ್ ಡೆಲಿವರಿ ಕೊಡ್ತಿದ್ದೇವೆ ಸರ್. ನಾವು ಓನ್ಲಿ ಮಾಂಸದ ಪರ್ಪಸ್ ಸಾಕ್ತಾ ಇದ್ದೀರಾ, ಇಲ್ಲ ಮೊಟ್ಟೆ ಪರ್ಪಸ್ಗೂ ಸಾಕ್ತಾ ಇದ್ದೀರಾ ಸರ್? ನಾವು ಮೊಟ್ಟೆ ಪರ್ಪಸ್ ಕೊಡ್ತೀವಿ, ಮಾಂಸದ ಪರ್ಪಸ್ ಕೊಡ್ತೀವಿ ಸರ್. ಓಕೆ, ಜಾಸ್ತಿ ರೈತರು ಏನು ಮಾಡ್ತಾರೆ, ಮಾಂಸದ ಪರ್ಪಸ್ ಹೋಯ್ತಾರೆ ಸರ್ ನಮ್ಮ ಹತ್ರ. ಓಕೆ, ಹಾಂ ಸರ್. ಸರ್, ಇವಾಗ ಇದರಿಂದ ಮೊಟ್ಟೆ ಬಿಸ್ನೆಸ್ಸು ಮಾಡ್ತಾ ಇದ್ದೀರಲ್ವಾ? ಓಕೆ ಸರ್, ಮೊಟ್ಟೆ ಬಿಸ್ನೆಸ್ ಮಾಡ್ತಿದ್ದೇವೆ ಸರ್. ನಾವು ಯಾರು ರೈತರಿಗೆ ಕೊಟ್ಟಿದ್ದೀವಲ್ಲ ಸರ್ ಕೋಳಿನ, ಅವ್ರ ಹತ್ರ ನಾವೇ ತತ್ತಿನ ಬೈಬ್ಯಾಕ್ ಮಾಡ್ಕೊತಿದ್ದೇವೆ ಸರ್. ಓಕೆ, ಹಾಂ ಸರ್. ಸೊ ಅವ್ರು ಎಲ್ಲೇ ಇದ್ರೂ ನೀವು ಬೈಬ್ಯಾಕ್ ಮಾಡ್ಕೊತೀರಾ ಸರ್? ಇಲ್ಲ ಸರ್, ನಮ್ಮ ಟ್ರಾನ್ಸ್ಪೋರ್ಟ್ ಕಳಿಸ್ಕೊಡ್ಬೇಕು ಸರ್ ಅವರು. ಓಕೆ, ಹುಬ್ಳಿಗೆ ತಲುಪಿಸಿರ ಸರ್, ನಾವು ಅಲ್ಲಿಂದ ಕಲೆಕ್ಟ್ ಮಾಡ್ಕೊತೀವಿ. ಓಕೆ ಸರ್. ಯಾವ ಪ್ರೈಸ್ಗೆ ನೀವು ಬೈಬ್ಯಾಕ್ ಮಾಡ್ಕೊತೀರಾ ಸರ್? ಸರ್, ಈಗ ಪ್ರೆಸೆಂಟ್ ಹೆಂಗೈತೆ ಅಂದ್ರೆ ಸರ್, ಒಂದು ಕೋಳಿ ಒಂದು ತತ್ತಿ ಹಾಕ್ಬೇಕಂದ್ರೆ ಸರ್, ಅದರ ಪ್ರೊಡಕ್ಷನ್ ಕಾಸ್ಟ್ ನಮ್ಗೆ 5 ರೂಪಾಯಿ ಬೆಳೆದೈತಿ ರೀ. ಓಕೆ, ಒಂದು ಕೋಳಿಯಿಂದ ಈಗ ನಾನೇ ಆತಿರಿ ಸರ್, ನನ್ನ ಕೋಳಿಯಿಂದ ನಾನು ಮೊಟ್ಟೆ ತೆಗಿಯಾಕತ್ತೇನಪ್ಪ ಅಂದ್ರೆ 1 ಕೋಳಿ ಪ್ರೈಸ್ ನನಗೆ 5 ರೂಪಾಯಿ ಬೆಳೆದೈತಿ. ನಾನು ನಮ್ಮ ರೈತರ ಹತ್ರ 9 ರೂಪಾಯಿ ಕಲೆಕ್ಟ್ ಮಾಡ್ಕೊಳತ್ತೇನೆ ಸರ್. ಓಕೆ, ಹಾಂ ಸರ್. ಅದರಿಂದ ಅಲ್ಲಿಗೆ ಅವ್ರಿಗೆ 4 ರೂಪಾಯಿ ಲಾಭ ಆಗುತ್ತೆ. 4 ರೂಪಾಯಿ ಲಾಭ ಆಗುತ್ತೆ ಸರ್. ಮಾರ್ಕೆಟಿಂಗ್ ಯಾವ ತರ ಮಾಡ್ತಾ ಇದೀರಾ ಸರ್? ಎಲ್ಲೆಲ್ಲಿ ಮಾಡ್ತಾ ಇದೀರಾ ಸರ್? ನಿಮ್ದು ಏನಾದ್ರು ಓನ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀರಾ ಹೆಂಗೆ ಸರ್? ಈಗ ಪ್ರೆಸೆಂಟ್ಲಿ ನಮ್ದು ಹುಬ್ಳಿ ಒಳಗೆ ಆಲ್ರೆಡಿ ಬ್ರ್ಯಾಂಡಿಂಗ್ ಐತೆ ಸರ್, ಹೆಲ್ನೋಸ್ ಎಕ್ಸ್ ಅಂತಂದ. ಓಕೆ, ನಾವು ನಾವು ಕೊಟ್ಟಿದ್ದ ರೈತರ ಹತ್ತಿರ ನಾವೇನು ತಗೋತಿದ್ದೇವಲ್ಲ ತತ್ತಿನ, ಅವನ್ನ ಬಾಕ್ಸ್ ಪ್ಯಾಕೇಜಿಂಗ್ ಮಾಡಿ ವಿತ್ ಡೆಲಿವರಿ, ಹೋಮ್ ಡೆಲಿವರಿ ಕೊಡ್ತಾ ಇದ್ದೇವೆ ಸರ್. ಸರ್, ಆಮೇಲೆ ನೀವು ಹೇಳಿದ್ರಲ್ಲ ನಿಮ್ಮ ಹತ್ರ ಮರಿನೂ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅಟ್ ಪ್ರೆಸೆಂಟ್ ನಿಮ್ಮ ಹತ್ರ ಮರಿ ಎಷ್ಟಿದೆ ಸರ್? ಸರ್, ಈಗ ಪ್ರೆಸೆಂಟ್ 5,000 ಮರಿ ಇದಾವೆ ಸರ್ ನಮ್ಮ ಹತ್ರ. 5,000 ಮರಿ ಇದೆ? 5,000 ಮರಿ ಇದಾವೆ ಸರ್. ಓಕೆ, ಎಲ್ಲಾನು ಪ್ಯೂರ್ ನಾಟಿ ಕೋಳಿ? ಪ್ಯೂರ್ ನಾಟಿ ಕೋಳಿನ ಸರ್. ನಿಮ್ಗೆ ಏನು ಕಾಣ್ತಿದಾವಲ್ಲ ಸರ್ ಈಗ ನನ್ನ ಹತ್ರ ಇಂದ, ಇದೇ ಸೇಮ್ ತಳಿ ಸರ್. ಆಕ್ಚುಲಿ ಏನು ನಾವು ಬಿಟ್ಟಿದೇವಲ್ಲ ಸರ್, ನಮ್ಮ ರೈತರು ಬಂದ್ರೆ ನನ್ನ ಕಡೆ ಇಲ್ಲಿ ಬಂದ್ರೆ ಅವ್ರು ತೋರ್ಸಾಕಂತ ಇಟ್ಟಿದ್ದೇವೆ ಸರ್. ನಮ್ಮ ಮರಿ ಯಾವ ಟೈಪ್ ಬರ್ತಾವ, ಯಾವ ಟೈಪ್ ಶೈನಿಂಗ್ ಬರ್ತಾವ, ತತ್ತಿ ಯಾವ ಟೈಪ್ ಇಡ್ತಾವ, ಅದಕ್ಕೆಲ್ಲ ಈಗ ಹೆಂಗೈತೆ ಅಂದ್ರೆ ಸರ್, ಮರಿ ಕೊಡೋರು ಭಾಳ ಮಂದಿ ಇದಾರೆ ರೀ ಮಾರ್ಕೆಟ್ ಒಳಗೆ. ನಮ್ದು ಹೆಂಗೈತೆ ಅಂದ್ರೆ ಸರ್ ಸ್ಟೈಲ್, ಫಸ್ಟ್ ನಮ್ಮ ಫಾರ್ಮರ್ ಕಡೆ ಬರ್ರಿ, ನಮ್ಮ ಕಡೆ ಬರ್ರಿ, ಬಂದೆ ನಮ್ಮ ತಳಿ ಯಾವ್ದೈತೆ ನೋಡ್ಕೋರಿ. ಓಕೆ, ನೀವು ಬೇರೆಯವ್ರ ಕಡೆನೂ ಹೋಗ್ರಿ, ನಾವು ಬಡನಾಗಲ್ಲ. ನೀವು ಬೇರೆಯವ್ರ ಕಡೆ ಹೋಗಿ ಮರಿ ತಗೋರಿ, ಮರಿ ತಗೊಂಡ್ರೆ ನಾವು ಸಜೆಷನ್ ಕೊಡಕ್ಕೆ ರೆಡಿ ಇದೀವಿ. ನಮ್ಮ ಕಡೆ ಹತ್ತಿರ ತಗೊಳ್ರಿ ಅಂತ ಏನು ಹೇಳಂಗಿಲ್ಲ ನಾವು. ಓಕೆ, ಆದ್ರೆ ಬಂದು ಕ್ಲಾರಿಫೈ ಮಾಡ್ಕೋರಿ, ನಮ್ಗೆ ಯಾವ ತಳಿ ಸಿಗತೈತಿ, ಯಾವ ಟೈಪ್ ಕೋಳಿ ಸಿಗತೈತಿ, ನಮ್ಗೆ ಹೆಂಗ ಮುಂದೆ ಉಪಯೋಗ ಆಗ್ತಿತ್ತಲ್ಲೋ, ಯಾವ ಮಾರ್ಕೆಟಿಂಗ್ ಹೆಂಗೈತಿ, ಆಮೇಲೆ ನಮ್ಮ ಕೋಳಿ ಯಾವ ಪ್ರೈಸಿಗೆ ಸೇಲ್ ಆಗ್ತೈತಿ, ಈ ಟೈಪ್ ಸರ್. ಬಂದು ಒಮ್ಮೆ ನೋಡ್ರಿ ಸರ್ ನಮ್ಮ ಫಾರ್ಮ್. ನಾವೇನು ಹೇಳ್ದೋ ಸರ್ ರೈತರಿಗೆ, ಈಗ ಒಂದು 300 ಕೋಳಿ ತಗೊಂಡ್ರಿ, ಓಕೆ, ಅದ್ರೊಳಗೆ ನಿಮ್ಗೆ 150 ಹುಂಜ 150 ಕೋಳಿ ಬರ್ತಾವ, 150 ಕೋಳಿ 150 ಹುಂಜ ಬರ್ತಾವ. ಆ ಹುಂಜ ಕೋಳಿ ಒಳಗೆ ಏನಾಗ್ತದೆ ಅಂದ್ರೆ, ನೀವು ಮಾಂಸದ ಪರ್ಪಸ್ ಮಾಡ್ಬೇಕಪ್ಪ, ನಾವು ಎಗ್ ಪರ್ಪಸ್ ಮಾಡಬೇಕಪ್ಪ ಅಂತಂದ್ರೆ
ನೀವು ಮಾಂಸದ ಪರ್ಪಸ್ ನೋಡಿದ್ರೆ ಎಲ್ಲ ಇದು ಹುಂಜ ಮಾರ್ಬಿಡ್ರಿ ಸರ್. ಅಲ್ಲಿಗೆ ನಿಮ್ದು ಏನು ಪ್ರೊಡಕ್ಷನ್ ಹಾಕಿರ್ತೀರಿ, ನೀವು ಕೋಳಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅದ್ರ ರೊಕ್ಕ ಬರ್ತೈತಿ. ಓಕೆ, ನೆಕ್ಸ್ಟ್ ಏನು ನಿಮ್ಗೆ ಕೋಳಿ ಉಳಿತಾವಲ್ಲ ಅದರಿಂದ ನೀವು ಹೇಗೆ ಬಿಸ್ನೆಸ್ ಮಾಡ್ಕೊರಿ. ಬೇಡಪ್ಪ ನಾನು ಕಟಿಂಗ್ ಪರ್ಪಸ್ ಮಾಡ್ತೀನಿ, ನಂದು ಬ್ಯಾಚ್ ಟು ಬ್ಯಾಚ್ ನಾ ಹಾಕೋಬೇಕು ಹಂಗತ್ತಪ್ಪ ನೀವು ಮಾಂಸದ ಪರ್ಪಸ್ ಮಾಡ್ಕೊರಿ. ಓಕೆ ಸರ್, ಅಟ್ ಪ್ರೆಸೆಂಟು ಇವಾಗ ನಿಮ್ಮ ಹತ್ರ ಒಂದು 200 ಕೋಳಿ ಇದೆ, ಅದರಲ್ಲಿ 150 ಹೆಣ್ಣು ಕೋಳಿ ಇದೆ. ಸೊ ನಿಮ್ಗೆ ಡೈಲಿ ಎಷ್ಟು ಮೊಟ್ಟೆ ಸಿಗ್ತಾ ಇದೆ ಸರ್? ಸರ್ ನಮ್ಮ ಹತ್ರ ಈಗ 150 ಕೋಳಿ ಇದಾವಲ್ಲ ಸರ್. ನಾವು ಪ್ರೆಸೆಂಟ್ ಈಗ ನಮ್ಗೆ ಬೆಳಗ್ಗೆಯಿಂದ ಸಂಜೆ ಮಟ ಸರ್, ಒಂದು 6 ಗಂಟೆ 6:30 ಮಟನು ನಮಗೀಗ 130 ಇಂದ 135 ಮಟ ತತ್ತಿ ಸಿಗ್ತಾವ ಸರ್. ಈಗ ಒಬ್ಬೊಬ್ಬರ ಹತ್ರ ತತ್ತಿನೇ ಇಡ್ತಿರಂಗಿಲ್ಲ ಸರ್, ಅವಕ್ಕೆ ಏನು ಕಡಿಮೆ ಆಗಿರ್ತದೆ ಅವ್ರಿಗೆ ಗೊತ್ತಿರಂಗಿಲ್ಲ ರೀ. ನಾವು ಹಂಗೇನು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ತೇನೆ ಸರ್. ಓಕೆ ಓಕೆ ಸರ್, ಈ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಕೆಲವೊಬ್ರು ಎದುರ್ಕೊಳ್ಳೋದು ಡಿಸೀಸ್ ಬಗ್ಗೆ. ಸೊ ಡಿಸೀಸ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತಾ ಇದ್ದೀರಾ ಸರ್? ಯಾವ ಟೈಪ್ ಮಾಡ್ತಿದ್ದೀವಿ ಅಂದ್ರೆ ಸರ್, ಮೇನ್ ಇದೆ ಕೋಳಿ ಇದ್ರೊಳಗೆ ಇರೋದಂದ್ರೆ ಸರ್ ಅಬ್ಸರ್ವೇಷನ್ ಸರ್. ಒಂದು ಕೋಳಿ ಡೈಲಿ ಬಂದ್ಬಿಟ್ಟು ನಾವು ಒನ್ ಟೈಮ್ ಫಾರ್ಮ್ ಎಲ್ಲ ಅಡ್ಡಾಡಿ ಅದರದೊಂದು ಅಬ್ಸರ್ವೇಷನ್ ಮಾಡಿದ ಸರ್, ಕೋಳಿ ಸುಂದೈತು, ಕರೆಕ್ಟ್ ಐತು, ನಾರ್ಮಲ್ ಐತು, ಯಾವ ಟೈಪ್ ವೇಸ್ಟ್ ಯಾವ ಟೈಪ್ ಮಾಡಾದೈತಿ, ಕುಂದ್ರಾಗದೈತಿ, ನಾವು ಸುಮ್ ಕುಂದ್ರಾದೈತಿ, ಕಣ್ಣಾಗ ಏನಾರ ನೀರ್ ಬರತ್ತವ, ಮೂನ್ ಏನಾರ ನೀರ್ ಬರತ್ತವ, ಆ ಟೈಪ್ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಒಂದ್ 10 ನಿಮಿಷ ಒಂದ್ ಟೈಮ್ ಕೊಟ್ಟಂದ್ರ ಸರ್ ಅವ ಇದ್ರೊಳಗೆ ಫೇಲ್ಯೂರ್ ಅನ್ನೋ ಚಾನ್ಸೇ ಇಲ್ಲ ಸರ್. ಕೋಳಿ ಫಾರ್ಮ್ ಒಳಗ ಡಿಸೀಸೇ ಬರಂಗಿಲ್ಲ ಸರ್. ನೀವು ರೈತರಿಗೆ ಕೊಡೋದಾದ್ರೆ ಎಷ್ಟು ದಿನದ ಮರಿ ಕೊಡ್ತೀರಾ ಸರ್? ಸರ್ ನಮ್ಮ ಹತ್ರ ನಾವು ರೈತರು ಫಸ್ಟ್ ಕೇಳ್ಕೊತೇವೆ ಸರ್, ಅವ್ರು ಫಸ್ಟ್ ಮಾಡಿದಾರೋ ಇಲ್ಲೋ, ಕೋಳಿ ಸಾಕಿದಾರೋ ಇಲ್ಲೋ. ಕೋಳಿ ಸಾಕಿದಾರಪ್ಪ ಅಂತಂದ್ರೆ ಓಕೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಐತಪ್ಪ ಅಂದ್ರೆ ನಾವು ಡೇ ಓಡ್ ಸಜೆಷನ್ ಮಾಡ್ತೀವಿ ಸರ್. ಓಕೆ, ಇಲ್ಲಪ್ಪ ಅವ್ರ ಕೋಳಿ ಸಾಕಾಣಿಕೆ ಮಾಡಿಲ್ಲ ಅಂದ್ರೆ ನಾವು ಮಂತ್ ಓಡ್ ಸಜೆಷನ್ ಮಾಡ್ತೀವಿ ಸರ್. ಮಂತ್ ಓಡ್ ಯಾಕೆ ಸಜೆಷನ್ ಮಾಡ್ತೀವಿ ಅಂದ್ರೆ ಸರ್, ಅವ್ರಿಗೆ ಬ್ರೂಡಿಂಗ್ ಸಿಸ್ಟಮ್ ಗೊತ್ತಿರಂಗಿಲ್ಲ, ಅವ್ಕೆ ಯಾವ ಮೆಡಿಸಿನ್ ಹಾಕ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ, ಅವ್ರ ವ್ಯಾಕ್ಸಿನೇಷನ್ ಗೊತ್ತಿರಂಗಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಎಲ್ಲ ವ್ಯಾಕ್ಸಿನೇಷನು, ಬ್ರೂಡಿಂಗು, ಒಳ್ಳೋಕೆ ಮೆಡಿಸನ್ ಇವನ್ನೆಲ್ಲ ನೋಡಿ ಮಾಡಿ ನಮ್ಮ ಹತ್ರ ಅವ್ರಿಗೆ ಮರಿ ಕೊಡ್ತಿದ್ದೇವೆ ಸರ್. ಓಕೆ ಸರ್, ಇನ್ನೊಂದು ಇವಾಗ ನೀವೇನು ಡೇ ಓಲ್ಡು ಮಂತ್ ಓಲ್ಡು ಮರಿ ಕೊಡ್ತೀರಲ್ಲ, ಅವ್ರು ತೊಗೊಂಡೋದ್ಮೇಲೆ ಅವ್ರ ಹತ್ರ ಮತ್ತೆ ಮೊಟಿಲಿಟಿ ಜಾಸ್ತಿ ಆಗುತ್ತೆ, ಯಾವ ರೀಸನ್ಗೆ ಆಗ್ಬೋದು ಸರ್ ಅದು? ಸರ್ ಈಗ ಭಾಳ ಮಂದಿ ಕೇಳೋದು ಇದಾಗೈತೆ ಸರ್, ಮರಿ ಕೊಡ್ತೇವೆ ಸರ್ ನಾವು, ನಮ್ಮ ಹತ್ರ ಚೆನ್ನಾಗಿರ್ತೇವೆ ರೀ, ಅಲ್ಲಿ ಹೋದ್ಮೇಲೆ ಏನಾಗ್ತೈತಿ ಒಂದೆರಡು ಮರಿ ಸಾಯಕ್ಕೆ ಸ್ಟಾರ್ಟ್ ಆಗ್ತಾವೆ ಸರ್. ಏನು ಪರ್ಪಸ್ ಇರಬೇಕಂದ್ರೆ ಸರ್, ಅವ್ರ ಮೇನ್ ವೆಂಟಿಲೇಷನ್ ಕರೆಕ್ಟಾಗಿ ಬಿಟ್ಟಿರಂಗಿಲ್ಲ ರೀ. ಆಮೇಲೆ ಅವಕ್ಕೆ ಏನಾಗಿರ್ತದೆ ಸರ್, ನೀರು ಕೆಳಗಡೆ ಏನು ವೇಸ್ಟ್ ಮಾಡಿರ್ತಾವಲ್ರಿ ಅವ, ಅದ್ರೊಳಗೆ ನೀರು ಏನಾರ ಮಿಂತಪ್ಪ ಅಂತಂದ್ರೆ, ಈಗ ತಿಳ್ಕೊರ್ಸ ಮಳೆಗಾಲ ಐತಿ, ಜಾಸ್ತಿ ವೇಸ್ಟ್ ಹಸಿ ಆಗತ್ತಪ್ಪ ಅಂದ್ರೆ ಅದ್ರೊಳಗೆ ಅಮೋನಿಯಾ ಗ್ಯಾಸ್ ಉತ್ಪತ್ತಿ ಆಗೈತ್ರಿ. ಅದೇನಾರು ಅವ್ರ ಕಣ್ಣೊಳಗೆ ಹೋಗತ್ತಪ್ಪ ಅಂದ್ರೆ ಅವಕ್ಕೆ ಡಿಸೀಸ್ ಸ್ಟಾರ್ಟ್ ಆಗ್ತೈತಿ ಸರ್. ಸರ್ ಫೈನಲ್ ಆಗಿ ನೋಡೋ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಸರ್ ಫೈನಲ್ ಆಗಿ ನಾನು ನೋಡೋ ವೀಕ್ಷಕರಿಗೆ ಏನಂತೇನಂದ್ರೆ ಸರ್, ಕೋಳಿ ಸಾಕಾಣಿಕೆ ಒಳಗೆ ಏನು ಅಂಥದ್ದು ದೊಡ್ಡ ಟಾಸ್ಕ್ ಇಲ್ಲ, ಯಾರಾದರೂ ಮಾಡ್ಬೋದು, ಮಹಿಳೆಯರು ಮಾಡ್ಬೋದು, ನಮ್ಮಂಥ ಕೆಲಸ ಮಾಡಿಕೊಂಡು ಮಾಡ್ಬೋದು. ನಾ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಸರ್, ನೀವು ಕೋಳಿ ಸಾಕಾಣಿಕೆನ ಒಂದು ಉಪಕಸಬನ್ನಾಗಿನೇ ಮಾಡ್ಕೊರಿ, ಯಾರು ಫುಲ್ ಟೈಮ್ ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನ ಪಾರ್ಟ್ ಟೈಮ್ ಮಾಡಿದ್ರೆ ಇದರ ಸಕ್ಸಸ್ ಕಾಣ್ತೀರಿ. ಇದನ್ನ ಮಾಡ್ಕೊತ ನೀವು ಇನ್ನೊಂದು ಜಾಬು ಮಾಡ್ಬೋದು. ಯಾಕಂದ್ರೆ ಭಾಳ ಅಂದ್ರೆ 2 ಅವರ್ ಕೆಲಸ ಇರ್ತೈತೆ ಸರ್, ಜಾಸ್ತಿ ಏನು ಕೆಲಸ ಇರೋಂಗಿಲ್ಲ. ನೀವು 2 ತಾಸು ಮಾಡೋದನ್ನ ಮತ್ತು ಹೊಳ್ಳಿ 8 ತಾಸು ಡ್ಯೂಟಿ ಮಾಡಿದನ್ನ 2 ಆದಾಯ ಬರೈತೆ ಸರ್. ಅದು ದುಡಿಮೆ ಆಗ್ತೈತಿ, ಹೊಳ್ಳಿ ಇದನ್ನು ಆಗ್ತೈತಿ. ಸ್ವಲ್ಪ ಡಿಸೀಸ್ ಬಗ್ಗೆ ಏನಾದ್ರು ಸ್ವಲ್ಪ ಕಾಳಜಿ ವಹಿಸ್ಬಿಟ್ರೆ ಅಂದ್ರೆ ಸರ್, ಇದ್ರೊಳಗೆ ಸಕ್ಸಸ್ ಅನ್ನೋದು ಎದ್ದಿದ್ದಕ್ಕಂತೈತಿ ಸರ್. ನಮ್ಮ ಹತ್ರನೇ ಮರಿ ಸಿಗೈತೆ ಸರ್, 1 ದಿನದ ಮರಿ ಕೊಡ್ತೀವಿ ರೀ, 1 ತಿಂಗಳ ಮರಿ ಕೊಡ್ತೀವಿ ರೀ. ಆಮೇಲೆ ಕಟ್ಟಿಂಗ್ ಬರ್ಡ್ಸ್ ಬೇಕಾತಪ್ಪ ಅವು ಕೊಡ್ತೀವಿ ರೀ. ಒಳ್ಳೆ ನಿಮ್ಗೆ ಮೊಟ್ಟೆ ಇಡೋ ಕೋಳಿ ಬೇಕಾತಪ್ಪ ಅವು ಕೊಡ್ತೀವಿ ರೀ. ನಿಮ್ಗೇನಾದರೂ ಒಂದು ದಿನದ ಮರಿ ಬೇಕಾತಪ್ಪ ಅಂದರೆ, 1 ತಿಂಗಳ ಮರಿ ಬೇಕಾತಪ್ಪ ಅಂದರೆ, ಮತ್ತು ಮೊಟ್ಟೆ ಇಡೋ ಕೋಳಿ ಬೇಕಾತಪ್ಪ ಅಂದರೆ ನಮ್ಮದು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿರಿ ಸರ್. ಎನಿ ಟೈಮ್ ಎನಿವೇರ್ ನಾವು ಕಾಲ್ ಹತ್ತೀವಿ. ಒಳ್ಳೆ ಈಗ ನನ್ನ ಕಡೆ ಮರಿ ತೊಗೊಲಿ ಬಿಡ್ರಿ, ನೀವು ಬೇರೆದವ್ರ ಕಡೆನೂ ಮರಿ ತೊಗೊಂಡಿದ್ರು ನಿಮ್ಗೆ ಏನಾರ ಮರಿ ಪ್ರಾಬ್ಲಮ್ ಆಯಿತು, ಡಿಸೀಸ್ ಬರಾಕತ್ತಿತ್ತಪ್ಪ ಅಂತಂದ್ರೆ ನಮ್ಗೆ ಕಾಲ್ ಮಾಡಿರಿ ಸರ್, ನಾವು ನಿಮಗೆ ಸಲಹೆ ಕೊಡ್ತೀವಿ, ಏನೈತಿ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀವಿ ಸರ್. ನೀವು ನನ್ನ ಕಡೆನ ಮರಿ ತೊಗೊಂಡ್ರಿ ಆಮೇಲೆ ಅವ್ರಿಗೆ ಕೇಳ್ರಿ ಅಂತ ಏನಿಲ್ಲ ಸರ್. ನಾ ಎನಿ ಟೈಮ್ ಯಾರಿಗಾದ್ರೂ ಆಯ್ತು ಸರ್, ಯಾರ ರೈತರಿಗಾದ್ರೆ ಒಬ್ಬ ಮನುಷ್ಯಾಗ ಒಳ್ಳೇದಾಗ್ತೈತೆ ಅಂದ್ರೆ ನಾವು ಏನಾದರೂ ಮಾಡಕ್ಕೆ ರೆಡಿ ಇದೀವಿ ಸರ್. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.